ಸಮಸ್ತ ನಾಡಿನ ಜನತೆಗೆ ನನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಬಂಧು ಬಾಂಧವರಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಪ್ರತಿ ವರ್ಷವೂ ಕೂಡ ಹುಟ್ಟುಹಬ್ಬ ಪ್ರತಿಯೊಬ್ಬರಿಗೂ ಬರ್ತಾನೆ ಇರುತ್ತೆ. ಆ ಹುಟ್ಟುಹಬ್ಬದ ದಿನ ನಮಗೇನು ನೆನಪಿಸುತ್ತೆ ಅಂತಂದರೆ, ಮಗನೇ ನಿನಗೆ ಕ್ಷೀಣಿಸ್ತಾ ಇದೆ, ನಿನಗೆ ಆಯುಷ್ಯ ಕ್ಷೀಣಿಸ್ತಾ ಇದೆ ಅಂತ ಒಂದು ಜ್ಞಾಪಕ ಕೊಡ್ತಕ್ಕಂಥದ್ದೇ ಬರ್ತಡೇ, ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ದಿನ ನಾವು ಮಾಡ್ತಕ್ಕಂಥ ಕರ್ತವ್ಯ ಏನು ಗೊತ್ತಾ? 4 ಜನಕ್ಕೆ ಒಳ್ಳೆಯದಾಗಬೇಕು ಅನ್ನೋದಕ್ಕೋಸ್ಕರನೇ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, ಹೋಟೆಲ್ಗಳಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಪಾರ್ಟಿ ಅರೇಂಜ್ಮೆಂಟ್ ಮಾಡಿಕೊಂಡು ದುಡ್ಡು ವ್ಯಯ ಮಾಡಿಕೊಂಡು ಜಾಸ್ತಿ ಇದು ಮಾಡ್ತಾರೆ. ಆದರೆ ನಾವು ಮಾಡ್ತಕ್ಕಂಥ ಕರ್ತವ್ಯ ಏನಿದೆ ಗೊತ್ತಾ? ಹುಟ್ಟುಹಬ್ಬದ ದಿನ ಈ ಮಕ್ಕಳ ಜೊತೆಲಿ ಬೆರೆತು ಅವ್ರ ಜೊತೆಲಿ ಮಕ್ಕಳಲ್ಲಿ ಮಕ್ಕಳಾಗಿರ್ತಕ್ಕಂಥದ್ದು ಮಾಡಿದಾಗ, ಆಸ್ಪತ್ರೆಗೆ ಹೋಗಿ ವೈದ್ಯರು ಅವ್ರು ಏನಿದ್ದಾರೆ ಆ ರೋಗಿಗಳಿಗೆ ಮಾತಾಡಿಸಿದಾಗ, ಅವ್ರಿಗೆ ಸಾಂತ್ವನ ಹೇಳಿದಾಗ, ಮಕ್ಕಳ ಜೊತೆಲಿ ಬೆರೆತಾಗ, ಬಂಧು ಬಾಂಧವರ ಜೊತೆಲಿ ಬೆರೆತಾಗ, ದೇವಾಲಯಗಳಿಗೆ ಹೋದಾಗ ಎಲ್ಲೋ ಮನಸ್ಸಿನಲ್ಲಿ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ವಾತಾವರಣ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಹುಟ್ಟುಹಬ್ಬದ ದಿನ ಏನಾದರೂ ಒಂದು ಈ ಪ್ರಕೃತಿಗೆ, ಈ ದೇಶಕ್ಕೆ, ಈ ರಾಜ್ಯಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಿ. ಅಟ್ಲೀಸ್ಟು ಏನೂ ಮಾಡೋಕ್ಕಾಗಿಲ್ಲ ಅಂದರೂ ಒಬ್ಬರಿಗೆ ಆ ಒಂದು ದಿನ ಒಂದು ತುತ್ತು ಅನ್ನವನ್ನಾದರೂ ಕೊಡಿ. ಭಗವಂತ ನಮಗೆಲ್ಲೋ ಒಂದು ಜಾಗದಲ್ಲಿ ಒಂದು ಒಳ್ಳೆಯದನ್ನು ಕಾಯ್ತಾನೆ. ನೋಡಿ, ಈ ಮಕ್ಕಳ ಜೊತೆಲಿ ನಾವು ಬೆರೆತಾಗ ನಮ್ಮ ಸ್ನೇಹಿತರು ಗೀತಾ ಮ್ಯಾಮ್ ಅವರು ನನಗೆ ಪರಿಚಯ ಆದರು ರಾಮನಗರದಲ್ಲಿ. ಅವರು ಒಂದು ಸಲ ಆಶ್ರಮಕ್ಕೆ ಬರಬೇಕು ಅಂತ ಕೇಳಿಕೊಂಡ್ರು. ಖಂಡಿತ ಬರ್ತೀನಿ ಅಂಥೇಳಿ ಮಕ್ಕಳಿಗೆ ನಾನು ಎಷ್ಟೋ ಆಶ್ರಮಗಳಿಗೆ, ಎಷ್ಟೋ ದೇವಾಲಯಗಳಿಗೆ ಎಷ್ಟೋ ಇದು ಮಾಡಿದ್ದೀನಿ. ಆದರೆ ಈ ಮಕ್ಕಳು ನೋಡಿದಾಗ ನನಗೆ ತುಂಬ ವರ್ಷ ಬಂದು ಈ ಮಕ್ಕಳ ಜೊತೆಲಿ ಬೆರಿಬೇಕು, ಈ ಮಕ್ಕಳ ಜೊತೆಲಿ ಇರಬೇಕು ಅನ್ನೋದು ತುಂಬ ಆಸೆ ಆಗ್ತಾಯಿದೆ. ಕೆಲವೊಂದು ಮಕ್ಕಳುಗಳನ್ನು ನಾವು ಗುರುತಿಸಿದಾಗ, ನಮ್ಮ ಮಕ್ಕಳೇ ತಗೊಳ್ಳಿ, ಎಷ್ಟು ಸಲ ನಾವು ಫೋನ್ ಮಾಡ್ತೀವಿ ಹೊರಗಡೆ ಹೋದಾಗ ಮಕ್ಕಳಿಗೆ, ಎಲ್ಲಿದ್ದೀಯಾ ಅಂತ ಕೇಳ್ತೀವಿ, ಎಷ್ಟೊತ್ತು ಬರ್ತಾನೆ ಅಂತ ಆತಂಕದಲ್ಲಿರ್ತೀವಿ. ಅದೇ ಈ ಮಕ್ಕಳಿಗೆ ನೋಡಿದಾಗ ತಂದೆ ತಾಯಿಗಳು ಇಬ್ಬರೂ ಇಲ್ಲ ಅಂದಾಗ ಆ ಮಕ್ಕಳ ಪರಿಸ್ಥಿತಿ ಏನು? ಪ್ರತಿಯೊಬ್ಬರು ನಾವು ಅರ್ಥ ಮಾಡ್ಕೋಬೇಕು ಸೂಕ್ಷ್ಮವಾಗಿ. ಆ ಮಕ್ಕಳಿಗೆ ಇವರು ಈ ಮಡಿಲು ಸೇವಾಶ್ರಮ ಇದೆಯಲ್ಲ, ಆ ಮಕ್ಕಳಿಗೆ ಕಾಪಾಡ್ತಾ ಇದ್ದಾರಲ್ಲ, ಅದು ತುಂಬ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಅವ್ರಿಗೆ ತಾಯಿ ಪ್ರೀತಿ, ತಂದೆ ಪ್ರೀತಿ ಕೊಟ್ಟು ಅವ್ರಿಗೆ ಉನ್ನತದಲ್ಲಿ, ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನಕ್ಕೆ ತಗೊಂಡೋಗ್ತಕ್ಕಂಥ ಇಂಥ ಒಂದು ಮಡಿಲು ಸೇವಾಶ್ರಮಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಭಗವಂತ ಇನ್ನೂ ಹೆಚ್ಚಿಗೆ ರೀತಿಯಲ್ಲಿ ಮಕ್ಕಳುಗಳನ್ನು ಬೆಳೆಸಿ ಒಂದು ಸಮಾಜಕ್ಕೆ ಮಾದರಿಯಾಗಿರಲಿ, ಇಡೀ ರಾಜ್ಯ ಅಲ್ಲ ಇಡೀ ದೇಶ ಗುರುತಿಸಲಿ ಇಂಥ ಒಂದು ಆಶ್ರಮನ ಖಂಡಿತವಾಗೂ ನಾನು ತಾಯಿಯಲ್ಲೇ ಪ್ರಾರ್ಥನೆ ಮಾಡ್ತೀನಿ. ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಇಡೀ ಅವರ ಕುಟುಂಬ ಏನಿದೆ ಇಲ್ಲಿ ಅವ್ರಿಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭ ಪ್ರಾರ್ಥನೆ ಮಾಡ್ತೀನಿ. ಸಮಸ್ತ ನಾಡಿನ ಜನತೆಗೆ ಶುಭಾದಯಗಳನ್ನು ತಿಳಿಸುತ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಯಾಕಂದರೆ ಮಾತೇ ಬರ್ತಾಯಿಲ್ಲ ಈ ಮಕ್ಕಳ ಜೊತೆಲಿ ಒಡನಾಟ ಇಟ್ಕೊಂಡಾಗ. ಆ ರೀತಿ ಮನಸ್ಸಿನಲ್ಲಿ ಒಂದು ರೀತಿಯ ಸಂತೋಷನೂ ಆಗುತ್ತೆ, ಒಂದು ಸಲ ದುಃಖನೂ ಆಗುತ್ತೆ. ಈ ಮಕ್ಕಳಿಗೆ ಧೈರ್ಯ ಕೊಟ್ಟು, ಅವ್ರಿಗೆ ತಂದೆ ತಾಯಿಗಳು ಪ್ರೀತಿ ಕೊಟ್ಟು ಇದನ್ನೆಲ್ಲ ಅಭಿವೃದ್ಧಿ ಪಡಿಸ್ತಾ ಇದ್ದಾರಲ್ಲ, ಅವ್ರಿಗೆ ತುಂಬ ಹೃದಯದ ಸ್ವಾಗತವನ್ನು ಮತ್ತು ತುಂಬ ಹೃದಯ ಆಶಿಸ್ತೀನಿ. ಅವ್ರು 100 ಕಾಲ ಚೆನ್ನಾಗಿ ಬಾಳಲಿ, ಇನ್ನೂ ಹೆಚ್ಚೆಚ್ಚಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಲಿ. ನಮ್ಮ ಪ್ರೋತ್ಸಾಹ ನಮ್ಮ ವಾಹಿನಿ ಮುಖಾಂತರ ನಿಮಗೆಲ್ಲರಿಗೂ ಖಂಡಿತವಾಗೂ ನಿಮಗೆ ಪ್ರೋತ್ಸಾಹ ಇದ್ದೇ ಇರುತ್ತೆ. ಒಳ್ಳೆಯದಾಗುತ್ತೆ. ನಿಮಗೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿಗೆ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ.